ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಕಾಯ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರಬಹುದಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ, ಏನು ಹೇಳುತ್ತೆ ಕಾರ್ಡು ನೋಡೋಣ. ಇಲ್ಲೊಂದು ಮಿರಾಕಲ್ ಬರ್ತಾ ಇದೆ, ಮತ್ತೊಂದು ಪ್ರೇಯರ್, ಇಲ್ಲಿ ಎನ್ಲೈಟನ್ಮೆಂಟ್ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಇಲ್ಲಿ ಡಿಸಗ್ರಿಮೆಂಟ್ಸ್, ಬಾಟಮ್ನಲ್ಲಿ ಏನಿದೆ, ಸ್ಪೇಸ್, ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಲ್ಲೇನೋ ಏನೋ ಡಿಸಗ್ರಿಮೆಂಟ್ಸ್ ಆಗಿ ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಇಲ್ಲಿ. ಮತ್ತೆ ಅವ್ರಿಗೆ ಎನ್ಲೈಟನ್ಮೆಂಟ್ ಆಗಬಹುದು. ನೀವು ಇಲ್ಲಿ ಪ್ರೇಯರ್ಸ್ ಮಾಡ್ತಾ ಇದ್ದೀರಾ, ಏನೋ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಆಗಬಹುದು, ಪ್ರೇಯರ್ಸು ಆ ದೇವ್ರಿಗೆ ಕೇಳಿಸ್ಬೋದು ಅನ್ನೋದಿದೆ. ಈ ಟೈಮಲ್ಲಿ ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಅದು ಯಾಕಿರಬಹುದು ಅಂದಾಗ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಯೋಚನೆ ಮಾಡೋಕ್ಕೆ, ಹಾಗಾಗಿ ನಿಮ್ಮಿಂದ ದೂರ ಆಗಿರಬಹುದು. ನೀವು ಅವ್ರಿಗೆ ಕಾಯ್ತಾ ಇದ್ದೀರಾ, ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ. ಇದರಿಂದ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಬರಬಹುದು, ಅವ್ರಿಗೆ ಎನ್ಲೈಟನ್ಮೆಂಟ್ ಆಗಬಹುದು ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ 8 ಆಫ್ ಕಾಯಿನ್ಸ್, ಮತ್ತೊಂದು 6 ಆಫ್ ಸಾರ್ಟ್ಸ್, ಹಾಗೆ ವೀಲ್ ಆಫ್ ಫಾರ್ಚ್ಯೂನ್, ಕ್ವೀನ್ ಆಫ್ ಕಪ್ಸ್, ಮತ್ತೊಂದು 3 ಆಫ್ ವ್ಯಾಂಡ್ಸ್. ಇಲ್ಲಿ ದಿ ಹರ್ಮಿಟ್ ಕಾರ್ಡ್ ಇದೆ. ಬೇಜಾರಿದೆ, ಲೋನ್ಲಿನೆಸ್ ಇದೆ, ಕಾಯ್ತಾ ಇದ್ದೀರಾ ಅವರ ಒಂದು ಡಿಸಿಷನ್ಗಾಗಿರಬಹುದು, ಅಥವಾ ಅವ್ರು ಭೇಟಿ ಮಾಡ್ತಾರೆ, ಏನೋ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಹಾಗೆ ನೀವು ಇಲ್ಲಿ ಕಾಯ್ತಾ ಇದ್ದೀರಾ. ತುಂಬ ಇಮೋಷ್ನಲ್ ಆಗಿದ್ದೀರಾ, ಎಲ್ಲಿ ಹೋದರೂ ಅವ್ರ ನೆನಪು ಬರ್ತಾ ಇರುತ್ತೆ. ಇಲ್ಲಿ ನೀವು ತುಂಬ ಇಮೋಷ್ನಲ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಬರ್ತಾ ಇದೆ. ಆಗಾಗ ಆನ್ ಆ್ಯಂಡ್ ಆಫಲ್ಲಿ ಇರ್ತಾ ಇದ್ರಿ, ಆದರೆ ಈ ಸರಿ ತುಂಬ ದಿನದಿಂದ ಅವರು ನಿಮ್ಮಿಂದ ದೂರ ಆಗಿರಬಹುದು. ಅದರಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಏನೋ ಮೂರನೇ ವ್ಯಕ್ತಿ ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ನಿಮ್ಮ ಕನೆಕ್ಷನ್ ಕಟ್ಟಾಗಿರೋಕ್ಕೆ ಏನಾದರೂ ಕಾರಣಗಳಿರಬಹುದು. ಇಲ್ಲಿ ಏನೋ ಪರಿಸ್ಥಿತಿ ಇರಬಹುದು, ಅಥವಾ ಯಾರೋ ಕಾರಣ ಇರಬಹುದು. ಸದ್ಯದ ಪರಿಸ್ಥಿತಿ ನೋಡಿದಾಗ ಇಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಇದೆ, ಲೋ ಎನರ್ಜಿನಲ್ಲಿ ನಡೀತಾ ಇದೆ. ಈ ಕನೆಕ್ಷನ್ನ ಮುಂದುವರಿಯೋಕ್ಕೆ ನೀವು ತುಂಬ ಪ್ರಯತ್ನಗಳನ್ನ ಮಾಡಿದ್ದೀರಾ. ಹಿಂದೆನೂ ಇದು ರಿಪೀಟ್ ಆಗ್ತಾ ಇತ್ತು, ಹಾಗೆಲ್ಲ ಎಷ್ಟೋ ಸರಿ ನೀವು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ. ಆದರೆ ಈ ಸರಿ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ನೀವು ಅವರನ್ನು ತುಂಬ ಇಷ್ಟಪಡ್ತಾ ಇದ್ರಿ, ನಿಮಗೆ ಲೈಫಲ್ಲಿ ಸೆಟ್ಲ್ ಆಗೋದು ಬೇಕಿತ್ತು. ಏನೋ ಇಬ್ಬರಲ್ಲಿ ಡಿಸಗ್ರಿಮೆಂಟ್ಸ್ ಬರ್ತಾ ಇದೆ, ಅದು ಅವ್ರ ಪರಿಸ್ಥಿತಿಯಿಂದ ಇರಬಹುದು. ಒಂದು ಜಾಬ್ ಇಲ್ಲದೆ ಇರಬಹುದು, ಏನೋ ಫೈನಾನ್ಷಿಯಲ್ ಸ್ಟೇಟಸ್ ಅಷ್ಟೊಂದು ಸರಿಯಾಗಿಲ್ದಿರಬಹುದು. ಯಾರೋ ಮೂರನೇ ವ್ಯಕ್ತಿ ಅಥವಾ ಮೂರನೇ ಪರಿಸ್ಥಿತಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಅಡ್ಡ ಬಂದಿದೆ ಅನ್ನೋದಿದೆ. ಆದ್ದರಿಂದ ನೀವು ಸಾಕಷ್ಟು ಪ್ರೇಯರ್ಗಳನ್ನ ಮಾಡ್ಕೋತಾ ಇದ್ದೀರಾ. ಇದಕ್ಕೆ ಮತ್ತೆ ಏನಿದೆ ನೋಡೋಣ. ಏನೋ ಕನ್ಫ್ಯೂಷನಲ್ಲಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಿಮಗೆ. ಅವರ ಪರಿಸ್ಥಿತಿ ನೋಡಿದಾಗ ಇಲ್ಲೊಂದು ಮೂನ್ ಕಾರ್ಡ್ ಬರ್ತಾ ಇದೆ, ಪೇಜ್ ಆಫ್ ಕಪ್ಸ್ ಇದೆ, ಮ್ಯಾಜಿಷಿಯನ್ ಇದೆ, ಮತ್ತೊಂದು ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲೊಂದು ಹೆರಫೆಂಟ್ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಹೌದು, ಏನೋ ಜಾಬ್ ಇಶ್ಯೂಸ್ ಇದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಮಾನಸಿಕವಾಗಿ ಅಂಥ ಖುಷಿನಲ್ಲಿ ಇಲ್ಲ ಅವರು ಅನ್ನೋದು ಬರ್ತಾ ಇದೆ. ನಿಮ್ಮ ನೆನಪಿದೆ, ಇಬ್ಬರಲ್ಲೂ ಅಟ್ರಾಕ್ಷನ್ ಇತ್ತು. ನೀವೊಂದು ತುಂಬ ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿ ಆಗಿರಬಹುದು, ಅಥವಾ ಯಾವುದೋ ನಿಮ್ಮ ಸ್ವಭಾವ ಅವರನ್ನು ಅಟ್ರಾಕ್ಟ್ ಮಾಡಿದೆ. ಇಲ್ಲಿ ಇಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ, ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಕಲ್ಚರಲ್ ಡಿಫ್ರೆನ್ಸ್ ಇರ್ಬೋದು. ಏನೋ ಇಬ್ಬರಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ನೀವಿಬ್ಬರೂ ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಆದರೆ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ.
ಅವ್ರಿಗೆ ಯಾವುದೂ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ನಿಮಗೆ ಇಲ್ಲಿ ಫಾರ್ ಎವರ್ ರಿಲೇಷನ್ಶಿಪ್ ಬೇಕಿದೆ, ಅವರಿಂದ ಕನ್ಫರ್ಮೇಷನ್ ಬೇಕಾಗಿದೆ, ಅವ್ರಿಗೇನೂ ಹೇಳೋಕ್ಕಾಗ್ತಾ ಇಲ್ಲ, ಅವ್ರು ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಇಬ್ಬರಲ್ಲೂ ಮಾತುಕತೆಗಳಾಗಿರಬಹುದು, ಆದ್ದರಿಂದ ಸ್ವಲ್ಪ ಕಾಲ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಅವರ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಮತ್ತೆ ಅವರು ವಾಪಸ್ ಬರ್ಬೋದಾ ಹಾಗೆ ಕೇಳೋಣ. ಯೂನಿವರ್ಸ್ ಏನು ಹೇಳುತ್ತೆ? ಎಕ್ಸ್ಪೀರಿಯನ್ಸಿಂಗ್, ಮತ್ತೊಂದು ಸಪ್ರೆಷನ್, ಹಾಗೆ ಕ್ರಿಯೇಟಿವಿಟಿ, ಇಲ್ಲೊಂದು ಡ್ರೀಮ್, ಮತ್ತೊಂದು ಕಂಟ್ರೋಲ್, ಆರ್ಡಿನರಿನೆಸ್ ಬರ್ತಾ ಇದೆ ಬಾಟಮ್ನಲ್ಲಿ. ನಿಮ್ಮ ಆಬ್ಸೆನ್ಸ್ ಫೀಲ್ ಆಗ್ತಾ ಇದೆ ಅವ್ರಿಗೆ. ಇದು ತುಂಬ ದಿನದ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಾ ಇದೆ. ಶುರುವಿನಲ್ಲಿ ತುಂಬ ಖುಷಿ ಇತ್ತು, ಸಂತೋಷ ಇತ್ತು, ಅಟ್ರಾಕ್ಷನ್ ಇತ್ತು. ದಿನ ಕಳೆದ ಹಾಗೆ ನಿಮ್ಗಿಲ್ಲೇನೋ ಡಿಸಿಷನ್ ಬೇಕಾಗಿರೋದ್ರಿಂದ ಇಬ್ಬರೂ ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಆದರೆ ನೀವಿಲ್ಲ ಅನ್ನೋದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಅವರ ಭಾವನೆಗಳನ್ನ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಒಂದೊಂದು ಸರಿ ಅವ್ರಿಗೆ ಅನಿಸುತ್ತೆ, ಇದೆಲ್ಲ ನಾನೇ ಕ್ರಿಯೇಟ್ ಮಾಡ್ಕೊಂಡಿರೋದಾ? ಯೋಚನೆ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದಾರೆ ಸರಿ, ಆದರೆ ಇನ್ನೂ ಕನ್ಫ್ಯೂಷನ್ನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ಅವರ ಡ್ರೀಮ್ ಪರ್ಸನ್ ನೀವಾಗಿದ್ದೀರಾ. ಭಾವನೆಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ. ಆದರೆ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ದಿನನಿತ್ಯ ಜೀವನದಲ್ಲಿ ನಾವು ಎಷ್ಟೋ ಜನನ ಭೇಟಿ ಮಾಡ್ತೀವಿ, ಆದರೆ ಕೆಲವರಲ್ಲಿ ಮಾತ್ರ ಅಟ್ಯಾಚ್ಮೆಂಟ್ ಬೆಳ್ಕೊಳ್ಳುತ್ತೆ. ಅವರನ್ನು ಮರೆಯೋಕ್ಕಾಗಲ್ಲ, ಆದರೆ ಡಿಸಿಷನ್ ತಗೊಳ್ಳೋಕ್ಕೂ ಆಗಲ್ಲ. ಜೀವನ ಪೂರ್ತಿ ಒಟ್ಟಿಗೆ ಇರ್ತೀನಿ ಅನ್ನೋ ಪ್ರಾಮಿಸ್ ಮಾಡೋಕ್ಕೆ ಇವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಆದ್ದರಿಂದ ಕೆಲವು ಕಾಲ ನಿಮ್ಮಿಂದ ದೂರ ಆಗಿದ್ದಾರೆ ಇವರು. ಟೈಮ್ ತೊಗೊಂಡಿರಬಹುದು ಅಥವಾ, ಆದರೆ ಆ ಟೈಮ್ ಬರುತ್ತಾ? ಮತ್ತೆ ಅವರು ವಾಪಸ್ ಬರ್ತಾರಾ? ನಿಮಗೆ ಡಿಸಿಷನ್ ಕೊಡ್ತಾರಾ? ಹಾಗೂ ಕೇಳೋಣ. ಇದಕ್ಕೆ ಅವ್ರು ಇನ್ನೇನು ಹೇಳ್ತಾರೆ ನೋಡೋಣ. ಇಲ್ಲೊಂದು ಈಗೋ, ಮತ್ತೊಂದು ಶ್ಯಾಡೋ ಸೈಡ್, ಮತ್ತೊಂದು ರನ್ನರ್. ಇಲ್ಲಿ ರಿಯೂನಿಯನ್ ಬರ್ತಾ ಇದೆ. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಟೈಮಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಐ ಲೆಟ್ ಮೈ ಪ್ರೈಡ್ ಗೆಟ್ ಇನ್ ದಿ ವೇ ಆಫ್ ಅವರ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಕಾರಣದಿಂದ ದೂರ ಆಗಿದ್ದಾರೆ. ನೀವು ಅವ್ರನ್ನ ಫಾರ್ ಎವರ್ ರಿಲೇಷನ್ಶಿಪ್ ಕೇಳಿದ್ದೀರಾ, ಹೌದು. ಆದರೆ ಅವರಿಂದ ಏನೂ ಉತ್ತರ ಸಿಕ್ಕಿಲ್ಲ ನಿಮಗೆ. ಇಲ್ಲೇನೋ ಅಡ್ಡ ಬಂದಿದೆ, ಏನೋ ಪರಿಸ್ಥಿತಿ ಅಡ್ಡ ಬಂದಿದೆ. ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಈಗ ದೂರ ಆಗಿರೋದ್ರಿಂದ ಈ ಟೈಮಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಅವ್ರ ತಪ್ಪೇನು ಅಂತ ಗೊತ್ತಾಗ್ತಾ ಇದೆ. ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿನ್ನಿಂದ ದೂರ ಓಡೋಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲೊಂದು ರಿಯೂನಿಯನ್ ಇದೆ. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್. ಮತ್ತೆ ಅವ್ರು ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ಅಂತ. ಎಸ್ ಅಂತ ಬರ್ತಾ ಇದೆ. ಬಾಟಮ್ನಲ್ಲಿ ಇಂಪ್ರೂವಿಂಗ್ ಹೆಲ್ತ್. ಅವ್ರು ಮತ್ತೆ ವಾಪಸ್ ನಿಮ್ಮ ಲೈಫ್ಗೆ ಬರ್ತಾರೆ ಅನ್ನೋದಿದೆ. ಇಲ್ಲೊಂದು ರಿಯೂನಿಯನ್ ಇದೆ. ಅದಕ್ಕೆ ಏಂಜಲ್ಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.